ಸೊ ಈ ಕಂಟ್ರೋಲ್ ಪ್ಯಾನಲ್ ಆನ್ ಆಗ್ತಾ ಇಲ್ಲ. ಏನಕ್ಕೆ ಆನ್ ಆಗ್ತಾ ಇಲ್ಲ, ಏನ್ ಪ್ರಾಬ್ಲಮ್ ಆಗಿದೆ ಅನ್ನ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಇದು SMP-S 24 ವೋಲ್ಟ್ SMP-S ಇದು. ಸೊ ಈ SMP-S ಇಂದ ನಮಗೆ 24 ವೋಲ್ಟ್ ಪವರ್ ಸಪ್ಲೈ ಸಿಗ್ತಾ ಇಲ್ಲ. ಸೊ ಆ ರೀಸನ್ ಆಗಿ ಈ ರಿಲೇ ಯಾವುದು ಆನ್ ಆಗಲ್ಲ. ಸೊ ಇದರಲ್ಲಿ ಡ್ಯೂಯಲ್ ಕಾಂಟ್ಯಾಕ್ಟರ್ ಡ್ಯೂಯಲ್ ಪಂಪ್ ಇರೋದು. ಸೊ ಪಂಪ್ 1 ಪಂಪ್ 2 ಅದನ್ನ ಕಂಟ್ರೋಲ್ ಮಾಡಕ್ಕೆ 2 ರಿಲೇ ಯೂಸ್ ಮಾಡ್ತಾರೆ. ಈ ರಿಲೇ ಆನ್ ಆದ್ರೆ ಮಾತ್ರ ಪಂಪ್ ಆನ್ ಆಗೋದು. ಸೊ ಇವಾಗ ಆನ್ ಆಗ್ತಲ್ಲ ಅಂತಂದ್ರೆ ಇದಕ್ಕೆ ಬೇರೆ ಪವರ್ ಸಪ್ಲೈ ಒಂದು ಅರೇಂಜ್ ಮಾಡಬೇಕು. ಫಸ್ಟ್ ಇವಾಗ ಇದನ್ನ ರಿಮೂವ್ ಮಾಡಬೇಕು. ರಿಮೂವ್ ಮಾಡಿ. ಸೊ ಇದು 12 ವೋಲ್ಟ್ ಟ್ರಾನ್ಸ್ಫಾರ್ಮರ್. ಇದು ಪ್ರೈಮರಿ, ಇದು ಸೆಕೆಂಡರಿ, ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್. ಇದು ಈ ಟ್ರಾನ್ಸ್ಫಾರ್ಮರ್ ಇಂದ 230/24 ಈ ಎರಡು ಬ್ಲೂ ಕಲರ್ 24 AC. ಈ ಎರಡು ತಗೊಂಡ್ರೆ 12 ವೋಲ್ಟ್ AC ಸಿಗುತ್ತೆ. ಸೊ ನಾನು ಇಲ್ಲೇ ಮಾಡಿದೀನಿ ಅಂದ್ರೆ ಬ್ರಿಡ್ಜ್ ರೆಕ್ಟಿಫೈರ್ ಮಾಡಿದೀನಿ. ಇದು ಬ್ರಿಡ್ಜ್ ರೆಕ್ಟಿಫೈರ್. ಈ ಬ್ರಿಡ್ಜ್ ರೆಕ್ಟಿಫೈರ್ ಇಂದ DC ಔಟ್ಪುಟ್ ಸಿಗುತ್ತೆ. ಸೊ ನಾವು ಈಗ ಇದನ್ನೇ ಇದಕ್ಕೆ ಪವರ್ ಸಪ್ಲೈಗೆ ಅಟ್ಯಾಚ್ ಮಾಡೋದ. ಈ ಪವರ್ ಸಪ್ಲೈ ರಿಪ್ಲೇಸ್ ಮಾಡಿ ಈ ಪವರ್ ಸಪ್ಲೈ, ಸಿಂಪಲ್ ಪವರ್ ಸಪ್ಲೈನ ಮಾಡೋದ. ಹೆಂಗ್ ವರ್ಕ್ ಆಗುತ್ತೆ ಅಂತ ತೋರಿಸ್ತೀನಿ. ಫಸ್ಟ್ ಇದರಲ್ಲಿ ಫೇಸ್ ನ್ಯೂಟ್ರಲ್ ನೋಡ್ಕೋಬೇಕು ಯಾವುದು ಅಂತ. ಇದು 24 ವೋಲ್ಟ್ ಔಟ್ಪುಟ್, ಇದೆಲ್ಲ ಇದು ಗ್ರೌಂಡ್. ಸೊ ಈ ಎರಡನ್ನ ಟ್ರಾನ್ಸ್ಫಾರ್ಮರ್ ಪ್ರೈಮರಿಗೆ ಕನೆಕ್ಟ್ ಮಾಡಬೇಕು. ಟೆನ್ ಅನ್ನೋದು ಫೇಸು, ಇನ್ನೊಂದು ನ್ಯೂಟ್ರಲ್ ಪಾರ್ಟ್. ಇದು ನ್ಯೂಟ್ರಲ್. ಸೊ ಇದು ಪ್ರೈಮರಿಗೆ ಈಗ ಕನೆಕ್ಟ್ ಆಗಿದೆ. ಸೊ ಈಗ ಟ್ರಾನ್ಸ್ಫಾರ್ಮರ್ ಸೆಕೆಂಡರಿನ 24 ವೋಲ್ಟ್ ಪವರ್ ಸಪ್ಲೈ ಬಂದಿದೆಯಲ್ಲ, ಅದನ್ನ ಇದಕ್ಕೆ ಕನೆಕ್ಟ್ ಮಾಡ್ಬೇಕಷ್ಟೇ. ಸೊ ಫಸ್ಟ್ ಅದಕ್ಕೆ ಇದನ್ನ ಸೇರಿಸ್ಬೇಕಾದ್ರೆ ಇದರಲ್ಲಿ ಪಾಸಿಟಿವ್ ಯಾವುದು ಬ್ರಿಡ್ಜ್ ರೆಕ್ಟಿಫೈರ್ ಅಲ್ಲಿ, ಅದು ನೆಗೆಟಿವ್ ಅಂತ ಫಸ್ಟ್ ಐಡೆಂಟಿಫೈ ಮಾಡ್ಕೋಬೇಕು. ಸೊ ಎಲ್ಲಿ ಎರಡು ವೈಟ್ ಶೇಡ್ಸ್ ಇರುತ್ತೆ ಅದನ್ನ ಪಾಸಿಟಿವ್ ಅಂತ ಕನ್ಸಿಡರ್ ಮಾಡಬೇಕು. ಮತ್ತೆ ಎಲ್ಲಿ ಫುಲ್ ಬ್ಲಾಕ್ ಇರುತ್ತೆ ಡಯೋಡ್ ಅಲ್ಲಿ, ಕ್ಯಾಥೋಡ್ ಅಲ್ಲಿ, ಇದು ನೆಗೆಟಿವ್. ಸೊ ನಾನು ಪಾಸಿಟಿವ್ಗೆ ಇದು ಕನೆಕ್ಟ್ ಮಾಡಿದ್ದೀನಿ ಇಲ್ಲಿ. ಸೊ ಈಗ ಇನ್ಸ್ಟಾಲೇಷನ್ ಮಾಡ್ತೀನಿ. ಇವಾಗ 24 ವೋಲ್ಟ್ ಪವರ್ ಸಪ್ಲೈನ ಟ್ರಾನ್ಸ್ಫಾರ್ಮರ್ ಬಂದಿರೋ ಬ್ರಿಡ್ಜ್ ರೆಕ್ಟಿಫೈರ್ ಇಂದ ಇನ್ಸ್ಟಾಲೇಷನ್ ಮಾಡ್ತೀವಿ ಟೇಪ್ ಹಾಕೋವಾಗ. ಪಾಸಿಟಿವ್ ಆಯ್ತು. ಈಗ ಇದು ಗ್ರೌಂಡ್.
ಸೊ ಇವಾಗ ಇಷ್ಟು ಆಯ್ತು. ಸೊ ಇಷ್ಟು ಇದು ಮಿಸ್ ಆಗ್ಬಿಟ್ಟೈತೆ ಇಲ್ಲಿ. ಇದು ಗ್ರೌಂಡ್ ಆಗ್ಬೇಕು ಆಯಿಲ್ ಮಿಕ್ಸ್ ಆಗ್ಬೇಕು. ಇವಾಗ ಇಷ್ಟಾಯ್ತು. ಈಗ ಟ್ಯಾಂಕ್ ಅಲ್ಲಿ ಆನ್ ಮಾಡಿದ್ರೆ ಇಲ್ಲಿ ಆನ್ ಆಗ್ಬೇಕು. ನೀರು ಬೀಳ್ತಾ ಇದೆ ಇವಾಗ. ಸೊ ವರ್ಕ್ ಆಗ್ತಾ ಇದೆ ಇವಾಗ. ವರ್ಕ್ ಆಗ್ತಾ ಇದೆ. ನೀರಿಲ್ಲೇ ಇವಾಗ ಆನ್ ಆಗಿದೆ ಈಗ. ಸೊ ಈ ಪವರ್ ಸಪ್ಲೈ ಪ್ರಾಬ್ಲಮ್ ಆಗಿರುತ್ತೆ. ಸಿಂಪಲ್ ಆಗಿ ಒಂದು ಟ್ರಾನ್ಸ್ಫಾರ್ಮರ್ ಯೂಸ್ ಮಾಡ್ಕೊಂಡು, ಒಂದು ಬ್ರಿಡ್ಜ್ ರೆಕ್ಟಿಫೈಯರ್ ಯೂಸ್ ಮಾಡ್ಕೊಂಡು ಇದು ವರ್ಕ್ ಆಗ್ತಾ ಇದೆ ಇವಾಗ. ಈಗ ಆಫ್ ಮಾಡಿದ್ರೆ ಈ ಕಾಂಟ್ಯಾಕ್ಟ್ ಆನ್ ಆಗಿದೆ, ಕೊಡ್ತಾ ಇದೆ.